ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ತೆರೆ ಬಿದ್ದಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಚನ್ನಪಟ್ಟಣ, ಸಂಡೂರಿನಲ್ಲಿ ಬೆಟ್ಟಿಂಗ್ ಜೋರು. ಮೂರು ಕ್ಷೇತ್ರಗಳ ಪ್ರತಿಷ್ಠೆಯಲ್ಲಿ ಗೆಲ್ಲೋರು ಯಾರು? ಮೇಲುಗೈ ಮೈತ್ರಿಗ, ಗ್ಯಾರಂಟಿಗ? ದಾಖಲೆ ಮತದಾನ ಯಾರಿಗಾಗತ್ತೆ ವರದಾನ? ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಲೆಕ್ಕ ಹೇಗಿದೆ? ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮೂರು ಕಡೆ ಗೆಲ್ತೀವಿ. ಸಂಡೂರು ತಾಲೂಕಿನ ಜನರ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಬಾರಿ ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವು ಶತಸಿದ್ಧ. ನನಗೆ ಆತ್ಮವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಮಾಡಿದ್ದಾರೆ. ಬಹುಶಃ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಇನ್ನೂ ಹಲವಾರು ದಶಕಗಳ ಕಾಲ ಈ ಒಂದು ಉಪಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥದ್ದು ಬಹಳ ಸ್ಪಷ್ಟ. ಒಂದು ತಿಂಗಳಿನಿಂದ ಇದ್ದ ಚುನಾವಣಾ ಆರ್ಭಟ ಮುಕ್ತಾಯವಾಗಿದೆ. ತಂತ್ರ, ಪ್ರತಿತಂತ್ರ, ವಾಕ್ಸಮರ, ಆರೋಪ, ಪ್ರತ್ಯಾರೋಪ ಎಲ್ಲದಕ್ಕೂ ತೆರೆ ಬಿದ್ದಿದೆ. ರಣರಣ ಅಂತ ಇದ್ದ ಚನ್ನಪಟ್ಟಣ, ರವರವ ಅಂತ ಕಾವೇರಿದ್ದ ಹಾವೇರಿ, ಬೆಂಕಿ ಚೆಂಡಿನಂತೆ ಆಗಿದ್ದ ಸಂಡೂರು, ಮೂರೂ ಕ್ಷೇತ್ರಗಳಲ್ಲೂ ಈಗ ರಣಾಂಗಣದ ವಾತಾವರಣ ಕಡಿಮೆಯಾಗಿ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಪ್ರತಿಷ್ಠೆ ಸಮರ ಗೆಲ್ಲೋರು ಯಾರು? ಇವಿಎಂಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮೇಲುಗೈ ಮೈತ್ರಿಗ, ಗ್ಯಾರಂಟಿಗ? ದಾಖಲೆ ಮತದಾನ ಯಾರಿಗೆ ವರದಾನ? ಏನಿದೆ ಜನಮನ, ಹೇಗಿದೆ ಬೆಟ್ಟಿಂಗ್? ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಕ್ತಾಯವಾಗಿದೆ. ಎಲ್ಲರ ಕಣ್ಣೂ ಈಗ ಫಲಿತಾಂಶದ ಕಡೆಗೆ ನೆಟ್ಟಿದ್ದು 6 ಅಭ್ಯರ್ಥಿಗಳ ಭವಿಷ್ಯ ಇನ್ನು ಕೆಲವೇ ದಿನಗಳಲ್ಲಿ ನಿರ್ಧಾರವಾಗಲಿದೆ. ಈಗಾಗಲೇ ಬುಧವಾರ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಇವಿಎಂಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಒಂದು ತಿಂಗಳಿನಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ ಅಭ್ಯರ್ಥಿಗಳು ಈಗ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಆದರೆ ಅವರ ಮೈಂಡ್ ಮಾತ್ರ ರಿಲ್ಯಾಕ್ಸ್ ಆಗದೆ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಮಾಡುತ್ತಾ ಇದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಈ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದ್ದು, 3ಕ್ಕೆ 3 ಕ್ಷೇತ್ರಗಳು ಚುನಾವಣೆ ವೇಳೆಗೆ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿ ಮಾರ್ಪಾಡಾಗಿದ್ದು, ಸಿಎಂ, ಮಾಜಿ ಸಿಎಂಗಳು, ಮಾಜಿ ಪ್ರಧಾನಿ ಅಂತ ಘಟಾನುಘಟಿ ನಾಯಕರೇ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬೈ ಎಲೆಕ್ಷನ್ ಅನ್ನ ಒಂದು ಯುದ್ಧದಂತೆ ಕಂಡಿದ್ದು. ಹಾಗಾಗಿ ಚುನಾವಣೆ ಮುಕ್ತಾಯ ಆದ ನಂತರವೂ ಕಾವು ಇನ್ನೂ ಹಾಗೇ ಉಳಿದಿದ್ದು ಎಲ್ಲರ ಚಿತ್ತ ಫಲಿತಾಂಶದತ್ತ ನೆಟ್ಟಿದೆ. ಮೂರು ಕ್ಷೇತ್ರಗಳ ಪೈಕಿ ಈಗ ಎಲ್ಲರ ಗಮನ ಸೆಳೆದಿರೋದು ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣ, ಮಂಡ್ಯ ಕ್ಷೇತ್ರಗಳಲ್ಲಿ ಚುನಾವಣೆ ಅಂದ್ರೆ ಅದಕ್ಕೆ ಪ್ರತ್ಯೇಕ ಪ್ರಾಮುಖ್ಯತೆ ಬಂದು ಬಿಡುತ್ತೆ. ಈ ಚನ್ನಪಟ್ಟಣದಲ್ಲಿ ನಡೆದ ಚುನಾವಣೆ ಸಹ ಇಡೀ ರಾಜ್ಯದ ಗಮನ ಸೆಳೆದಿದ್ದು, ಮತದಾನದಲ್ಲೂ ಸಹ ದಾಖಲೆ ನಿರ್ಮಾಣವಾಗಿದೆ. ಚನ್ನಪಟ್ಟಣದಲ್ಲಿ ಈ ಬಾರಿ ಘಟಾನುಘಟಿಗಳು ಅಖಾಡಕ್ಕೆ ಇಳಿದಿರೋದು ಈ ಕ್ಷೇತ್ರಕ್ಕೆ ಪ್ರತ್ಯೇಕ ಪ್ರಾಮುಖ್ಯತೆ ಬರಲು ಕಾರಣವಾಗಿದೆ. ಕಾಂಗ್ರೆಸ್ನಿಂದ ಯೋಗೇಶ್ವರ್ ಮತ್ತು ದೋಸ್ತಿ ಕೂಟದಿಂದ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿದು ಅಬ್ಬರಿಸಿದ್ದಾರೆ. ಗೆಲ್ಲಲೇಬೇಕು ಅಂತ ಹಠತೊಟ್ಟು ವಿರೋಧಿಗಳ ವಿರುದ್ಧ ರಣವ್ಯೂಹಗಳನ್ನು ರಚಿಸಿದ್ದಾರೆ. ಇಬ್ಬರಿಗೂ ಕೂಡ ಗೆಲ್ಲಲೇಬೇಕಾಗಿರೋದು ಅನಿವಾರ್ಯ. ಯಾಕಂದ್ರೆ ಇಬ್ಬರ ರಾಜಕೀಯ ಭವಿಷ್ಯ ಇದೇ ಚುನಾವಣೆಯಲ್ಲಿದೆ. ಒಂದು ವೇಳೆ ಯೋಗೇಶ್ವರ್ ಈ ಚುನಾವಣೆಯಲ್ಲಿ ಸೋತ್ರೆ ಅವರ ರಾಜಕೀಯ ಜೀವನ ಮಸುಕಾಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಈಗಾಗಲೇ 2 ಬಾರಿ ಸೋಲು ಕಂಡಿರೋ ನಿಖಿಲ್ಗೆ ಮತ್ತೊಮ್ಮೆ ಸೋತ್ರೆ ಅದು ಪ್ರತಿಷ್ಠೆಯ ಪ್ರಶ್ನೆ. ಆದ್ರಿಂದ ಇಬ್ಬರೂ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಈಗ ಅವರಿಬ್ಬರ ಭವಿಷ್ಯ ಮತಪೆಟ್ಟಿಗೆ ಸೇರ್ಕೊಂಡಿದ್ದು ಇಬ್ಬರೂ ಸಹ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ವಾತಾವರಣ ನನಗೆ ಪೂರಕವಾಗಿದೆ ಅಂತ ಅನಿಸ್ತಾ ಇದೆ. ಈ ಒಂದು ಚುನಾವಣೆ ಸರ್ಕಾರದ 1.5 ವರ್ಷದ ಸಾಧನೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಚುನಾವಣೆ.
ಸರ್ಕಾರದ ವಿಚಾರಗಳು, ಸರ್ಕಾರದ ಸ್ಕೀಮ್ಗಳು ಸರಿಯಾಗಿದೆ, ಜನಸಾಮಾನ್ಯರಿಗೆ ಹತ್ತಿರವಾಗಿ ಸರ್ಕಾರ ನಡೀತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಈ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು. ಅದು ಗೆಲ್ಲುವುದರ ಮುಖಾಂತರ ಸರ್ಕಾರ ಸರಿದಾರಿಲಿದೆ ಅನ್ನೋದು ಪ್ರೂವ್ ಆಗುತ್ತೆ. ಒಟ್ಟಾರೆಯಾಗಿ NDA ಅಭ್ಯರ್ಥಿಯ ವಿರುದ್ಧವಾಗಿ ಎಲ್ಲ ರೀತಿ ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ಎಲ್ಲವೂ ಕೂಡ ಸಿದ್ಧಪಡಿಸಿ ಯುದ್ಧದಲ್ಲಿ NDA ಅಭ್ಯರ್ಥಿನ ಮಟ್ಟ ಹಾಕಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿದು ಬಂದಾಗ ಕೊನೆ ಹಂತದ ಕಾಲಘಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದ್ದೀರಿ, ಇಡೀ ರಾಜ್ಯ ನೋಡಿದ್ದಾರೆ. ಇಲ್ಲ, ಒಬ್ಬ ಯುವಕನಿಗೆ ಈ ಬಾರಿ ಒಂದು ಪರೀಕ್ಷೆ ಮಾಡಬೇಕು, ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ತಾವೆಲ್ಲ ಭಾವಿಸಿದ್ದೀರಿ. ನಿನ್ನೆ ಪರವಾಗಿ, ನನ್ನ ಪರವಾಗಿ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥದ್ದು ನಾನು ಬಹಳ ನಂಬಿದ್ದೇನೆ. ಎಸ್, ಚನ್ನಪಟ್ಟಣದಲ್ಲಿ ದಳಪತಿಗಳ ಯುವ ನಾಯಕ ನಿಖಿಲ್ ಕಾಂಗ್ರೆಸ್ನಲ್ಲಿ ಭವಿಷ್ಯ ಕಂಡುಕೊಳ್ಳಬೇಕು ಅಂತ ಕಮಲ ತೊರೆದು ಹೋಗಿ ಅಭ್ಯರ್ಥಿಯಾಗಿರೋ ಯೋಗೇಶ್ವರ್ ಇಬ್ಬರೂ ಸಹ ಚನ್ನಪಟ್ಟಣದಲ್ಲಿ ಗೆಲ್ಲೋದು ನಾವೇ ಅಂತ ಹೇಳ್ತಾ ಇದ್ದಾರೆ. ಇಬ್ಬರೂ ಸಹ ಗೆಲುವಿನ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಇದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಯಾಕಂದ್ರೆ ಇಬ್ಬರೂ ಅಭ್ಯರ್ಥಿಗಳು, ಅವರ ಪಕ್ಷಗಳು ಗೆಲುವಿಗಾಗಿ 100% ಎಫರ್ಟ್ ಹಾಕಿದ್ದು ಗೆಲ್ಲಲೇಬೇಕು ಅಂತ ಹೋರಾಟ ಮಾಡಿವೆ. ಹಾಗಾಗಿ ಇಬ್ಬರ ಮಧ್ಯೆ ಟಫ್ ಫೈಟ್ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈ ಬಾರಿ ದಾಖಲೆಯ ಮತದಾನವಾಗಿದೆ. 2023ರಲ್ಲಿ 86% ಮತದಾನವಾಗಿದ್ದರೆ ಈಗ 88.81% ಮತದಾನವಾಗಿದೆ. ಕಳೆದ ಬಾರಿ ಇಲ್ಲಿ HDKಗೆ 96,592 ಮತಗಳು ಸಿಕ್ಕಿದ್ವು. ಯೋಗೇಶ್ವರ್ 80,677 ಮತಗಳನ್ನು ಪಡೆದು 15,915 ಮತಗಳ ಅಂತರದಲ್ಲಿ ಸೋಲು ಅನುಭವಿಸಿದ್ರು. ಇನ್ನು ಈ ಬಾರಿಯೂ ಮೈತ್ರಿ ಅಭ್ಯರ್ಥಿ ನಿಖಿಲ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ CPY ನಡುವೆ ಟಫ್ ಫೈಟ್ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಚನ್ನಪಟ್ಟಣದಲ್ಲಿ ಈ ಬಾರಿ ಚುನಾವಣೆ ಎಷ್ಟೊಂದು ಪ್ರತಿಷ್ಠೆಯಾಗಿತ್ತು, ಜನರು ಚುನಾವಣೆಯನ್ನ ಹೇಗೆ ಮನಸ್ಸಿಗೆ ಹಚ್ಕೊಂಡಿದ್ರು ಅನ್ನೋದನ್ನ ಅಲ್ಲಿನ ಮತದಾನವೇ ಸಾಕ್ಷಿ ನುಡಿಯುತ್ತಿದೆ. ಅಲ್ಲಿನ ಜನರು ಈ ಬಾರಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು, ಒಂದು ವೋಟು ಮಿಸ್ ಆದ್ರೂ ನಮ್ಮ ಅಭ್ಯರ್ಥಿಗೆ ಲಾಸ್ ಅಂತ ಊರು ಬಿಟ್ಟಿದ್ದವರನ್ನು, ಕೆಲಸಕ್ಕೆ ಹೋಗಿದ್ದವರನ್ನೆಲ್ಲ ಕರೆಸಿ ಮತದಾನ ಮಾಡಿಸಿದೆ. ಇದೊಂದು ಬಾರಿ ನಮ್ಮ ನಾಯಕನನ್ನ ಗೆಲ್ಲಿಸಬೇಕು ಅಂತ ಎರಡೂ ಕಡೆಯವರು ಪ್ರಯತ್ನ ಮಾಡಿದ್ದು, ಆ ಪ್ರಯತ್ನವೆಲ್ಲ ಈಗ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ದಳಪತಿಗಳು ಮತ್ತು DK ಬ್ರದರ್ಸ್ಗೆ ಪ್ರತಿಷ್ಠೆಯ ಕಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಮಧ್ಯೆ ನೇರ ಹಣಾಹಣಿ ನಡೆದಿದ್ದು, ಮತದಾನ ಮುಗಿದ ಬೆನ್ನಲ್ಲೇ ಉಭಯ ಪಕ್ಷಗಳ ನಾಯಕರು, ಕಾರ್ಯಕರ್ತರು ಗೆಲ್ಲುವ ಕುದುರೆಯ ಮೇಲೆ ಬೆಟ್ಟಿಂಗ್ ಹಾಕುತ್ತಿದ್ದಾರೆ. ನಿಖಿಲ್ ಹಾಗೂ CPY ಮೇಲೆ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ನಡೆಯುತ್ತಿದ್ದು, ಎರಡೂ ಕಡೆಯಿಂದ ಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿದಿದೆ. ನಿಖಿಲ್ ಮತ್ತು CPY ಇಬ್ಬರೂ 2 ಬಾರಿ ಸೋತಿದ್ದಾರೆ. 3ನೇ ಬಾರಿ ಗೆಲ್ಲಲೇಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸಾಕಷ್ಟು ಹಣದ ಹೊಳೆಯನ್ನೂ ಹರಿಸಿದ್ದಾರೆ. ಜೊತೆಗೆ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಸ್ಥಳೀಯ, ಒಕ್ಕಲಿಗ ಅಸ್ಮಿತೆ ಎಲ್ಲವೂ ಈ ಚುನಾವಣೆಯಲ್ಲಿ ಕೆಲಸ ಮಾಡಿವೆ. ಇನ್ನು ಮತದಾನವೂ ಭರ್ಜರಿಯಾಗಿ ಆಗಿದ್ದು, ಎರಡೂ ಕಡೆಯೂ ಸಮನಾಗಿ ಮತಗಳು ಬಿದ್ದಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಈಗ ಅಭ್ಯರ್ಥಿಗಳು ಫುಲ್ ಟೆನ್ಷನ್ನಲ್ಲಿದ್ದಾರಂತೆ. ಎಸ್, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಮಾತ್ರ ಫುಲ್ ಟೆನ್ಷನ್ನಲ್ಲಿದ್ದಾರೆ. ಆದರೆ ಅಲ್ಲಿನ ಮತದಾರರು ಮಾತ್ರ ತಮ್ಮ ನಾಯಕರಿಗೆ ಗೆಲುವಿನ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿಯೇ ಗೆಲ್ತಾರೆ ಅಂತ ಲಕ್ಷ ಬೆಟ್ಟಿಂಗ್ ಹಾಕುವುದಕ್ಕೆ ಮುಂದಾಗಿದ್ದಾರಂತೆ. ನಿಖಿಲ್ ಪರ JDS ಕಾರ್ಯಕರ್ತರು, ಯೋಗೇಶ್ವರ್ ಪರ ಕೈ ಕಾರ್ಯಕರ್ತರು ಹಣವನ್ನ ಪಣಕ್ಕೆ ಇಟ್ಟಿದ್ದಾರಂತೆ. ಇನ್ನು ಕೆಲವರು ಬೈಕ್, ಟ್ರ್ಯಾಕ್ಟರ್ ಎಲ್ಲವನ್ನ ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಚನ್ನಪಟ್ಟಣದಲ್ಲಿ ಈ ಬಾರಿ ಸೋಲು ಗೆಲುವಿನ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಅಲ್ಲಿ ನಿಖಿಲ್ ಪರ ಸ್ವತಃ ದೇವೇಗೌಡರು ಅಖಾಡಕ್ಕಿಳಿದು ಕೊನೆಯವರೆಗೂ ಪ್ರಚಾರ ಮಾಡಿದ್ದು ಅವರಿಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ಅಲ್ಲದೆ ಒಕ್ಕಲಿಗರು ಈ ಬಾರಿ ನಿಖಿಲ್ ಅವರನ್ನ ಗೆಲ್ಲಿಸಬೇಕು, ಇದು ಒಕ್ಕಲಿಗರ ಅಸ್ಮಿತೆ ಅನ್ನೋ ರೀತಿಯಲ್ಲಿ ಒಂದಾಗಿ ಕೆಲಸ ಮಾಡಿದ್ದಾರೆ.
ಅಷ್ಟೇ ಅಲ್ಲದೆ ಹಿಂದುತ್ವ ಹಿಂದೂಗಳು ಅನ್ನೋ ಲೆಕ್ಕದಲ್ಲೂ ಮೈತ್ರಿ ಅಭ್ಯರ್ಥಿಗೆ ಹಿಂದೂಗಳ ಮತಗಳು ಸಿಕ್ಕಿರೋ ಸಾಧ್ಯತೆ ಇದೆ. ಅದೇ ರೀತಿ ಸಿಪಿ ಯೋಗೇಶ್ವರ್ಗೆ ಡಿಕೆ ಸಹೋದರರ ಬಲ ಬೆಂಬಲ ಸಿಕ್ಕಿದ್ದು ಅವರ ಅಭಿಮಾನಿಗಳು ಸಿಪಿವೈಗೆ ಮತ ಹಾಕಿದ್ದಾರೆ. ಅಲ್ಲದೆ ಸಿಪಿವೈ ಕಾಂಗ್ರೆಸ್ ಕಡೆ ಬಂದಿರೋದ್ರಿಂದ ಅಲ್ಪಸಂಖ್ಯಾತರ ಮತಗಳು ಯೋಗೇಶ್ವರ್ಗೆ ಸಿಕ್ಕಿರೋ ಸಾಧ್ಯತೆ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನಪರ ಯೋಜನೆಗಳ ಲಾಭ ಪಡೆದವರು ಯೋಗೇಶ್ವರ್ಗೆ ಜೈ ಅನ್ನಬಹುದು. ಯೋಗೇಶ್ವರ್ ನಿಖಿಲ್ ಹೀಗೆ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಜನಬೆಂಬಲ ಪಡೆದು ಭರ್ಜರಿ ಪ್ರಚಾರ ಮಾಡಿದ್ರು. ಈಗ ಇಬ್ಬರಿಗೂ ಸಹ ಸಮ ಪ್ರಮಾಣದಲ್ಲಿ ಮತಗಳು ಬಿದ್ದಿರೋ ಸಾಧ್ಯತೆ ಇದ್ದು, ಒಂದು ವೇಳೆ ಯಾರೇ ಗೆದ್ದರೂ ಗೆಲುವಿನ ಅಂತರ ತೀರಾ ಕಡಿಮೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಭ್ಯರ್ಥಿಗಳಿಗೂ ಸೋಲು ಗೆಲುವಿನ ಬಗ್ಗೆ ಭಾರೀ ಟೆನ್ಷನ್ ಶುರುವಾಗಿದೆಯಂತೆ. ಸಂಡೂರು ಸಮರದಲ್ಲಿ ರೆಡ್ಡಿ ವರ್ಸಸ್ ಲಾಡ್ ಗುದ್ದಾಟ. ಹ್ಯಾಟ್ರಿಕ್ ಹೊಡೆಯುತ್ತಾ ತುಕಾರಾಂ ಫ್ಯಾಮಿಲಿ. ಚನ್ನಪಟ್ಟಣದ ನಂತರ ಈ ಬಾರಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರೋದು ಸಂಡೂರು ಉಪಚುನಾವಣೆ. ಒಂದು ಕಡೆ ಗಣಿಧಣಿಗಳು, ಮತ್ತೊಂದು ಕಡೆ ಘಟಾನುಘಟಿ ಕೈನಾಯಕರು. ರೆಡ್ಡಿ ಕಂಬ್ಯಾಕ್, ರಾಮುಲು ಮುನಿಸು, ಹೀಗೆ ಹಲವು ಕಾರಣಗಳಿಂದ ಸಂಡೂರು ಉಪಚುನಾವಣೆ ಕುತೂಹಲ ಕೆರಳಿಸಿದ್ದು, ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಭಾರೀ ಕಸರತ್ತುಗಳನ್ನ ಮಾಡಿದೆ. ಇದು ಬಂಗಾರು ಹನುಮಂತು ಮತ್ತು ತುಕಾರಾಂ ಕುಟುಂಬದ ಚುನಾವಣೆ ಅನ್ನೋದಕ್ಕಿಂತ ಲಾರ್ಡ್ ವರ್ಸಸ್ ರೆಡ್ಡಿ ನಡುವಿನ ಪ್ರತಿಷ್ಠೆಯ ಸಮರ ಅಂತ ಹೇಳಲಾಗ್ತಾ ಇದೆ. ಎಸ್, ಬಳ್ಳಾರಿಯಲ್ಲಿ ಮತ್ತೆ ಹವಾ ಸೃಷ್ಟಿಸಲು, ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಹಿಡಿತ ತಪ್ಪದಿರಲು ಈ ಸಂಡೂರು ಉಪಚುನಾವಣೆ ತುಂಬಾನೇ ಮುಖ್ಯ. ಇಲ್ಲಿ ಗೆದ್ರೆ ಮಾತ್ರ ಬಿಜೆಪಿ ಅಥವಾ ರೆಡ್ಡಿ ಬ್ರದರ್ಸ್ ಅಥವಾ ರಾಮುಲು ಬಳ್ಳಾರಿಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಬಹುದು. ಇಲ್ಲವಾದ್ರೆ ಬಿಜೆಪಿ ಬಳ್ಳಾರಿಯಿಂದಲೇ ಗಂಟು ಮೂಟೆ ಕಟ್ಟಬೇಕಾಗುತ್ತೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಹೊಸ ಅಭ್ಯರ್ಥಿಗೆ ಮಣೆ ಹಾಕಿದ್ದು ರೆಡ್ಡಿ ಸ್ಟ್ರಾಟಜಿಯನ್ನ ನಂಬಿಕೊಂಡಿದೆ. ಇತ್ತ ಸಂತೋಷ್ ಲಾಡ್ ಸಹ ಈ ಚುನಾವಣೆಯನ್ನ ತನ್ನ ಚುನಾವಣೆ ಅಂತ ತೆಗೆದುಕೊಂಡಿದ್ದು ಗೆಲುವಿನ ಮುನ್ಸೂಚನೆ ಕೊಟ್ಟಿದ್ದಾರೆ. ಎಸ್, ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು, ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಇಬ್ಬರೂ ಸಹ ಗೆಲುವಿನ ಉತ್ಸಾಹದಲ್ಲಿದ್ದು, ಸದ್ಯ ಹನುಮಂತು ವಾರ್ ಮೋಡ್ನಿಂದ ರಿಲ್ಯಾಕ್ಸ್ ಮೋಡ್ಗೆ ಹೋಗಿದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಮಾಹಿತಿ ಪಡೆದುಕೊಳ್ತಾ ಇರೋ ಹನುಮಂತು ಈ ಬಾರಿ ನನ್ನ ಗೆಲುವು ನಿಶ್ಚಿತ ಅನ್ನೋ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ 20-25 ದಿನಗಳ ಕಾಲ ನಿರಂತರವಾಗಿ ಪ್ರಚಾರ ಮಾಡಿದ್ರಿ. ನಿನ್ನೆ ಚುನಾವಣೆ ಮುಕ್ತಾಯ ಆಗಿದೆ. ಏನ್ ಹೇಳ್ತೀರಿ ಸರ್? ಎಲ್ಲ ನಮ್ಮ ಕಾರ್ಯಕರ್ತರು ತುಂಬ ಕಷ್ಟಪಟ್ಟು ಚುನಾವಣೆ ಮಾಡಿದ್ದಾರೆ. ಈ ಬಾರಿ ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವು ಶತಸಿದ್ಧ. ಯಾಕಂದರೆ ಇದು ಕಾರ್ಯಕರ್ತರ ಗೆಲುವು. ಸುಮಾರು 25 ವರ್ಷಗಳಿಂದ ನಮ್ಮ ಕಾರ್ಯಕರ್ತರು ಅನೇಕ ದೌರ್ಜನ್ಯ ತುಳಿತಕ್ಕೊಳಗಾಗಿದ್ರು. ಅವರಲ್ಲಿ ಒಂದು ಆಸೆ ಇತ್ತು, ಒಂದೇ ಒಂದು ಬಾರಿ ಆದರೂ ಕೂಡ ನಾವು ಬಿಜೆಪಿ ನಾವು ಕಷ್ಟ ಬಿದ್ದು ಗೆಲ್ಲಿಸಲೇಬೇಕಂತ ಇತ್ತು. ಆ ಒಂದು ಸಮಯ ಇದೀಗ ಬಂದಿದೆ. ಏನು 23ನೇ ಒಂದು ಚುನಾವಣೆ ದಿನಾಂಕದಂದು ಎಲ್ಲರೂ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಎಲ್ಲ ರೆಡಿ ಇದ್ದಾರೆ. ಎಲ್ಲ ಈಗ ಕಾರ್ಯಕರ್ತರೆಲ್ಲ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಪ್ರತಿ ಬೂತ್ ಅಲ್ಲಿ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಭಿಪ್ರಾಯ ಕಾರ್ಯಕರ್ತರು? ಯಾವುದೇ ಒಂದು ಬೂತಲ್ಲಿ ಹೋದ್ರೂ ಕೂಡ ಜಿದ್ದಿ ಅಂತೂ ಕಾರ್ಯಕರ್ತರು ಮಾಡಿದ್ದಾರೆ. ಈಗ ಚುನಾವಣೆ ಅಂತ ಅಂದಮೇಲೆ ಎರಡು ಕಡೆ ಜಿದ್ದಿ ಇರ್ತೈತಿ. ಆದರೆ ಈ ಬಾರಿ ತುಕಾರಾಮನ್ ಅವರು ಮತ್ತು ಅವರ ಪತ್ನಿ ವಿರುದ್ಧ, ಸಂತೋಷ್ ಲಾಡ್ ಅವರ ವಿರುದ್ಧ ಆಡಳಿತ ಒಂದು ವಿರೋಧಿ ಅಲೆ ಇದ್ದಿತ್ತು. ಹಾಗಾಗಿ ಇವತ್ತೇನು ಕಾಂಗ್ರೆಸ್ನವರು ಸಿದ್ದರಾಮಯ್ಯನ ಸ್ವತಃ ಬಂದು ಇಲ್ಲಿ ನಿಂತರೂ ಕೂಡ ಯಾವುದೇ ರೀತಿಯ ಒಂದು ವರ್ಕೌಟ್ ಆಗಿಲ್ಲ. ಇವತ್ತು ಎಲ್ಲ ಸಮುದಾಯದರು, ಎಲ್ಲ ಸಮಾಜದವರು ಸಂಡೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಕ್ಷನ ಬೆಂಬಲಿಸಿ ನನಗೆ ಆಶೀರ್ವಾದ ಎಲ್ಲರೂ ಮಾಡಿದ್ದಾರೆ ಅಂತಂದ್ರೆ ನನ್ನ ನಂಬಿಕೆ ಇದೆ. ಸಂಡೂರು ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲಿ ಬಿಜೆಪಿಯನ್ನ ಬೆಳೆಯೋದಕ್ಕೆ ಬಿಡಲ್ಲ ಅಂತ ಹೋರಾಟ ಮಾಡಿರೋ ಕಾಂಗ್ರೆಸ್ ನಾಯಕರು ಅದೇ ಲೆಕ್ಕದಲ್ಲಿ ಮತಗಳನ್ನೂ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಬಿಜೆಪಿ ಅಭ್ಯರ್ಥಿಗಿಂತ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಸೋಲಿನ ಭಯ ಇಲ್ಲದೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಮೇಡಮ್, ಕಳೆದ 20 ದಿನಗಳಿಂದ ನಿರಂತರವಾಗಿ ಪ್ರಚಾರದಲ್ಲಿದ್ರಿ. ಚುನಾವಣೆ ಮುಗಿದಿದೆ, ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿದ್ರಿ. ಯಾವ ರೀತಿಯಾಗಿ ಚುನಾವಣೆ ಆಗಿದೆ? ಎಲ್ಲ ಕಡೆಗೂ ಒಂದು ಕಳೆದ ಬಾರಿಗಿನ್ನ ಈ ಸಲ ಮತದಾನದ ಒಂದು ಪರ್ಸೆಂಟೇಜ್ ಶೇಕಡಾವಾರು ಜಾಸ್ತಿ ಆಗಿದೆ. ಎಲ್ಲ ಕಡೆಗೂ ನಮ್ಮ ಎಲ್ಲ ಮತದಾರರು ಉತ್ಸುಕರಾಗಿ ಚುನಾವಣಾ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹಾಗೇನೆ ಉತ್ತಮವಾದ ಒಂದು ಫಲಿತಾಂಶ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ.
ಈಗ ಎಲ್ಲ 253 ಬೂತಿಂದನೂ ಕೂಡ ಎಲ್ಲ ಕಾರ್ಯಕರ್ತರು ತಮ್ಮ ಮುಖಂಡರ ಬಳಿ ಅಭಿಪ್ರಾಯನ ಕೇಳ್ತಾ ಇದ್ರಿ. ಯಾವ ರೀತಿ ಬೂತ್ ಮಟ್ಟದಲ್ಲಿ ಯಾವ ರೀತಿಯಾಗಿ ತಮಗೆ ಅನುಕೂಲಕರ ಆಗಿದೆ? ಎಲ್ಲ ಕಡೆಗೂ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದ ಪರವಾಗಿ ಹಗಲು ರಾತ್ರಿ ಕೂಡ ಶ್ರಮಿಸಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗೆ ಪ್ರಮುಖವಾಗಿ ಮಹಿಳೆಯರು ಈ ಬಾರಿ ಹೆಚ್ಚಿನ ಒಂದು ಮತದಾನ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸ್ವಯಂ ಪ್ರೇರಿತವಾಗಿ ಮಹಿಳೆಯರು ಬಂದು ಇವತ್ತು ಮತವನ್ನು ಚಲಾವಣೆ ಮಾಡಿದ್ದಾರೆ. ಯಾಕಂದರೆ ನಮ್ಮ ಪಕ್ಷ ನೀಡಿದಂಥ ಒಂದು 5 ಯೋಜನೆಗಳಿರ್ಬೋದು, ನಮ್ಮ ಸಿದ್ದರಾಮಯ್ಯನವರು ಕೊಟ್ಟ ಭರವಸೆಗಳಿರ್ಬೋದು, ಇವತ್ತು ಅವ್ರ ಮನಸ್ಸನ್ನು ಆಕರ್ಷಿಸ್ತಕ್ಕಂಥದ್ದು. ಹಾಗೆಯೇ ಎಲ್ಲ ನಮ್ಮ ಬೂತ್ ಮಟ್ಟದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಅತಿ ಉತ್ಸಾಹದಿಂದ ಜನರನ್ನು ಕರ್ಕೊಂಬಂದು ಓಟ್ ಹಾಕ್ಸಿರ್ತಕ್ಕಂಥದ್ದು. ಈ ಸಂಡೂರು ಅಂತಕ್ಕಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ. ಯಾಕೆಂದರೆ ಹಿಂದಿರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಬಹಳ ಸುಲಭವಾಗಿ ಕೂಡ ಇಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ. ಈ ಚುನಾವಣೆ ಅಷ್ಟು ಸುಲಭ ಇತ್ತು ಅಥವಾ ಏನಾದರೂ ಫೈಟ್ ಇತ್ತು ಅನಿಸ್ತಿದೆ? ಹೇಗೆ? ಜನರು ಅತ್ಯಂತ ಪ್ರಬುದ್ಧರು. ಅವರು ಕೊನೆ ಹಂತದಲ್ಲಿ ನಿರ್ಧಾರ ಮಾಡ್ತಾರೆ. ನಮ್ಮವ್ರು ಕೊನೆ ಅವಧಿಯಲ್ಲಿ ಅವರು ಯಾರನ್ನ ಆಶೀರ್ವಾದ ಮಾಡಬೇಕು ಅವ್ರನ್ನೇ ಮಾಡ್ತಾರೆ ಅಂತೇಳಿ ನಾನು, ಯಾಕಂದರೆ ನನ್ನ ಸಂಡೂರು ತಾಲೂಕಿನ ಜನರ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವಾಗಲೂ ಇಲ್ಲಿ ನೆಮ್ಮದಿ ಜೀವನವನ್ನು ಬಯಸ್ತಕ್ಕಂಥ ಜನ. ಹಾಗೆಯೇ ಯಾವುದೇ ಜಾತಿ ಧರ್ಮಗಳ ಒಂದು ದ್ವೇಷ ಭಾವನೆಯನ್ನು ಇಲ್ಲಿ ಯಾರೂ ಒಪ್ಪೋದಿಲ್ಲ ನಮ್ಮ ಜನ. ಹಾಗೆಯೇ ಬಳ್ಳಾರಿ ರಾಜಕಾರಣವನ್ನಂತೂ ಮೊದಲೇ ಒಪ್ಪೋದಿಲ್ಲ. ಅದನ್ನು ಸಾರಾಸಗಟಾಗಿ ಅವರು ತಿರಸ್ಕಾರ ಮಾಡಿಬಿಡ್ತಾರೆ. ಹಾಗೆಯೇ ಅಭಿವೃದ್ಧಿ ಪರವಾಗಿ ಮತ್ತು ಜನರಿಗೆ ಸುಲಭವಾಗಿ ಯಾರು ಸಿಗ್ತಾರೆ ಅಂಥವ್ರನ್ನೇ ಅವ್ರು ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ಮೊದಲಿಂದನೇ ಹೇಳ್ತಾನೆ ಬಂದಿದ್ದೀನಿ. ಅದಕ್ಕೆ ಇದೊಂದು ಸೇರ್ಪಡೆ ಆಯಿತು ಈ ಚುನಾವಣೆ ಕೂಡ ಅಂತೇಳಿ ನಾನು ಈ ಬಾರಿ ಎಷ್ಟು ಲೀಡ್ ಆಗುತ್ತೆ ಅಥವಾ ಗೆಲುವಿನ ವಿಶ್ವಾಸ ಯಾವ ರೀತಿ ಆಗಿದೆ? ಈ ಬಾರಿ ಕೂಡ ನಾವು ಹೆಚ್ಚು ಮತಗಳ ಅಂತರದಿಂದನೇ ಗೆಲ್ತೀವಿ. ಈ ಸಲ ಕೂಡ ನಮ್ಮ ಮಹಿಳಾ ಮತದಾರರು ಹೆಚ್ಚೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಮತ ಚಲಾವಣೆ ಮಾಡಿದ್ದಾರೆ. ಈ ಬಾರಿ ಕೂಡ ನಾವು ಹೆಚ್ಚಿನ ಒಂದು ಅಂತರದಿಂದನೇ ಗೆಲ್ತೀವಿ. ಇದಿಷ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಂ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ ಬಾರಿಗಿಂತ ಕೂಡ ಈ ಬಾರಿ ಹೆಚ್ಚು ಮತದಾನ ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ವಿಶ್ವಾಸ ಇದೆ, ಭಾರಿ ಅಂತರಗಳಿಂದ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಂಡೂರಿಂದ ಕ್ಯಾಮರಾಮನ್ ವೆಂಕಟೇಶ್ವರ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಸಂಡೂರು ವಿಧಾನಸಭಾ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ. ಇಲ್ಲಿ ಈ ಹಿಂದೆ ಕೈನಾಯಕ ತುಕಾರಾಂ ಭರ್ಜರಿಯಾಗಿ ಗೆದ್ದಿದ್ದು, ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ ಕಾರಣ ಈ ಕ್ಷೇತ್ರ ತೆರವಾಗಿತ್ತು. ಕೊಟ್ಟ ಮಾತಿನಂತೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋ ಜವಾಬ್ದಾರಿಯನ್ನ ಸಂತೋಷ್ ಲಾಡ್ ಅವರಿಗೆ ಕೊಟ್ಟಿದೆ. ಅಲ್ಲದೆ ಸ್ವತಃ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿದು ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಹಾಗಾಗಿ ಈ ಬಾರಿಯೂ ಇಲ್ಲಿ ಕೈನದ್ದೇ ಕಾರುಬಾರು ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಸಂಡೂರಿನಲ್ಲಿ ಈ ತುಕಾರಾಂ 85,223 ಮತ ಪಡೆದು ಬಿಜೆಪಿ ಅಭ್ಯರ್ಥಿ ವಿರುದ್ಧ 49,701 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಬಾರಿ ಇಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಪ್ರಮಾಣದ ಮತದಾನವಾಗಿದ್ದು, ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಸಂತೋಷ್ ಲಾಡ್ ಮತ್ತು ಜನಾರ್ದನ್ ರೆಡ್ಡಿ ಪ್ರತಿಷ್ಠೆಗೆ ಬಿದ್ದು ಪ್ರಚಾರ ಮಾಡಿರೋದ್ರಿಂದ ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳು ತುಂಬಾ ಜೋರಾಗಿ ನಡೀತಾ ಇವೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆಲ್ಲೋರು ಯಾರು ಎಂಬ ಲೆಕ್ಕಾಚಾರ ಜೋರಾಗಿ ನಡೆಯುತ್ತಿದೆ. ಸಂಡೂರು ಕ್ಷೇತ್ರ ಮತ್ತೊಮ್ಮೆ ಕಾಂಗ್ರೆಸ್ ವಶವಾಗುತ್ತಾ ಅಥವಾ ಮೊದಲ ಬಾರಿಗೆ ಕ್ಷೇತ್ರದಲ್ಲಿ ಕಮಲ ಅರಳುತ್ತಾ ಎಂಬ ಪ್ರಶ್ನೆಗಳು ಹುಟ್ಕೊಂಡಿದ್ದು, ಇದಕ್ಕಾಗಿ ನವೆಂಬರ್ 23ರವರೆಗೆ ಕಾಯಲೇಬೇಕಿದೆ. ಆದರೆ ಮತದಾನ ಮುಗಿದ ಬಳಿಕ ಸಂಡೂರು ಕ್ಷೇತ್ರದಲ್ಲಿ ಹಲವು ರೀತಿಯ ಮಾತುಗಳು ಕೇಳಿಬರುತ್ತಾ ಇದ್ದು, ಅನ್ನಪೂರ್ಣ ಅವರ ಗೆಲುವು ಫಿಕ್ಸ್ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳುತ್ತಿದ್ರೆ, ಇತ್ತ ಬಿಜೆಪಿ ಪಕ್ಷದವರೂ ಕೂಡ ಬಂಗಾರು ಹನುಮಂತು ಗೆಲುವಿನ ನಗೆ ಬೀರಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಈ ತುಕಾರಾಂ ಅವರು 30,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಕಂಡಿದ್ದರು. ಕಳೆದ ಬಾರಿ ಬಿಜೆಪಿ ಕೆಆರ್ಪಿಪಿ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಮತ ವಿಭಜನೆಯಾಗಿತ್ತು. ಆದರೆ ಈ ಬಾರಿ ರೆಡ್ಡಿ ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ ಪರಿಣಾಮ ಬಿಜೆಪಿ ಗೆಲುವಿನ ವಿಶ್ವಾಸದಲ್ಲಿದೆ. ಆದರೆ ಎಂದಿನಂತೆ ಇಲ್ಲಿ ಕಾಂಗ್ರೆಸ್ ಕಡೆಗೆ ಮತದಾರರು ಒಲವು ತೋರಿಸಿದ್ದು, ಕಾಂಗ್ರೆಸ್ 15ರಿಂದ 20,000 ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದೆ ಅಂತ ಹೇಳಲಾಗುತ್ತಿದೆ. ಆದರೆ ಮತದಾರರು ಯಾರ ಪರ ಒಲವು ತೋರಿದ್ದಾರೆ ಅನ್ನೋದನ್ನ ತಿಳಿಯಲು ಇನ್ನೂ ಕೆಲವು ದಿನ ಕಾಯಬೇಕಿದೆ. ಚನ್ನಪಟ್ಟಣ ಅಲ್ಲ, ಈ ಬಾರಿ ಶಿಗ್ಗಾವಿ ಮೇಲೆ ಕಾಂಗ್ರೆಸ್ ಭರವಸೆ. ಬಿಜೆಪಿ ಕೋಟೆಯಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ? ಸಿದ್ದು ತಂತ್ರ, ಸತೀಶ್ ಜಾರಕಿಹೊಳಿ ಪ್ರಯತ್ನ,
ಮುಸ್ಲಿಮರ ಒಗ್ಗಟ್ಟು ಈ ಬಾರಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಗೆಲುವು ತಂದುಕೊಡುತ್ತಾ? ಕ್ಷೇತ್ರದಲ್ಲಿ ಹೇಗಿದೆ ಪರಿಸ್ಥಿತಿ? ಸೋಲು ಗೆಲುವಿನ ಬಗ್ಗೆ ಅಭ್ಯರ್ಥಿಗಳು ಹೇಳಿದ್ದೇನು? ಶಿಗ್ಗಾವಿ ಕ್ಷೇತ್ರ ಮಾಜಿ ಸಿಎಂ ತನ್ನ ಮಗನ ಪಟ್ಟಾಭಿಷೇಕಕ್ಕೆ ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ. ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆಯಲ್ಲಿ ಕಗ್ಗಂಟು ಆದ ಕ್ಷೇತ್ರ. ನಾಮಿನೇಷನ್ ಪ್ರಕ್ರಿಯೆಯಲ್ಲೇ ಗಮನ ಸೆಳೆದಿದ್ದ ಕ್ಷೇತ್ರ. ಬಂಡಾಯ, ಅಸಮಾಧಾನ, ಆರೋಪ ಪ್ರತ್ಯಾರೋಪ ಎಲ್ಲವನ್ನೂ ಮೀರಿ ಈಗ ಅಲ್ಲಿ ಚುನಾವಣೆ ಮುಕ್ತಾಯವಾಗಿದೆ. ಇದೇ ಮೊದಲ ಬಾರಿಗೆ ಅಲ್ಲಿ ಕಾಂಗ್ರೆಸ್ನವರು ಹೊಸ ಹುಮ್ಮಸ್ಸು, ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಶಿಗ್ಗಾವಿ ಶಿಕಾರಿಯಲ್ಲಿ ಗೆಲ್ಲೋದು ಯಾರು? ಬೊಮ್ಮಾಯಿ ಪುತ್ರನಿಗೆ ಪಟ್ಟಾಭಿಷೇಕ ಆಗುತ್ತಾ? ಕಮಾಲ್ ಮಾಡ್ತಾರಾ ಯಾಸಿರ್ ಪಠಾಣ್? ಶಿಗ್ಗಾವಿ ಸಮರ ಈ ಬಾರಿ ಹಿಂದೆಂದಿಗಿಂತಲೂ ಕುತೂಹಲ ಕೆರಳಿಸಿದೆ. ಅದಕ್ಕೆ ಕಾರಣ ಅಖಾಡದಲ್ಲಿ ಬಸವರಾಜ ಬೊಮ್ಮಾಯಿ ಬದಲಿಗೆ ಅವರ ಪುತ್ರ ಭರತ್ ಬೊಮ್ಮಾಯಿ ಇರೋದು. ಎಸ್, ಭರತ್ ಬೊಮ್ಮಾಯಿ ಚುನಾವಣೆಗೆ ನಿಲ್ತಾರಾ ಅಥವಾ ಬೇರೆಯವರಿಗೆ ಟಿಕೆಟ್ ಸಿಗುತ್ತಾ ಎಂಬ ಗೊಂದಲ ಇದ್ದಾಗಲೇ ಸ್ವತಃ ಹೈಕಮಾಂಡ್ ಶಿಗ್ಗಾವಿಗೆ ಭರತ್ ಬೊಮ್ಮಾಯಿನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿತ್ತು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮೇಲೆ ನಂಬಿಕೆ ಇಟ್ಟಿತ್ತು. ಈಗ ಬೊಮ್ಮಾಯಿ ಆ ನಂಬಿಕೆ ಉಳಿಸ್ಕೊಂಡ್ರಾ ಇಲ್ವಾ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಶಿಗ್ಗಾವಿಯಲ್ಲಿ ಈ ಬಾರಿಯಾದರೂ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಹಳೇದೂ ತೂಗಿ ಅಭ್ಯರ್ಥಿ ಆಯ್ಕೆ ಮಾಡಿತ್ತು. ಈ ಬಾರಿ ಹಿಂದೂಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯ ಇದ್ರೂ ಬಂಡಾಯ ಆಗಬಾರದು, ಒಳೇಟಿನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಾಗಿತ್ತು. ಆದರೂ ಕಾಂಗ್ರೆಸ್ಗೆ ಶಿಗ್ಗಾವಿಯಲ್ಲಿ ಬಂಡಾಯದ ಬಿಸಿ ತಪ್ಪಿರಲಿಲ್ಲ. ಯಾಸಿರ್ ಪಠಾಣ್ ಹೊರಗಿನವರು, ಅವರೊಬ್ಬ ರೌಡಿ ಶೀಟರ್, ಅವರಿಗೆ ಟಿಕೆಟ್ ಕೊಡಬಾರದಿತ್ತು ಅಂತ ಕೈನಾಯಕ ಅಜ್ಜಂಪೀರ್ ಖಾದ್ರಿ ರನ್ನಿಂಗ್ ರೇಸ್ ಮಾಡಿದ್ರು. ಕೊನೆಗೆ ಅವರನ್ನ ಜಮೀರ್ ಅಹ್ಮದ್ ಕಟ್ಟಿಹಾಕಿ ಕ್ಷೇತ್ರದಲ್ಲಿ ಪಠಾಣ್ ಗೆಲುವಿಗೆ ಶ್ರಮಿಸಲು ಹೇಳಿದ್ರು. ಅದರಂತೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳೆಲ್ಲ ಕಾಂಗ್ರೆಸ್ಗೆ ಬಿದ್ದಿವೆ ಅಂತ ಹೇಳಲಾಗ್ತಿದೆ. ಶಿಗ್ಗಾವಿಯಲ್ಲೇ ಮೊದಲೇ ಕಾಂಗ್ರೆಸ್ ಗೆಲ್ಲೋದು ಕಷ್ಟ. ಅಲ್ಲಿ ಪಂಚಮಸಾಲಿ ಲಿಂಗಾಯತ ಮತಗಳೇ ಹೆಚ್ಚಾಗಿದ್ದು ಅವರು ಬಿಜೆಪಿ ಕಡೆ ಇದ್ದಾರೆ. ಕ್ಷೇತ್ರದಲ್ಲಿ ಬೊಮ್ಮಾಯಿ ವರ್ಚಸ್ಸು, ಸಮುದಾಯದ ಬೆಂಬಲ ಇರೋದ್ರಿಂದ ಭರತ್ ಬೊಮ್ಮಾಯಿ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಆದರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನಾದರೂ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅಂತ ತೀರ್ಮಾನಿಸಿ ಯಾಸಿರ್ ಪಠಾಣ್ಗೆ ಟಿಕೆಟ್ ಕೊಡಲಾಗಿದ್ದು, ಅದರ ಜೊತೆಗೆ ಹಿಂದುಳಿದ ವರ್ಗಗಳು, ದಲಿತರು ಬೆಂಬಲಿಸಿದ್ರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ 1 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡು 35,000 ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಯಾಸಿರ್ ಪಠಾಣ್ರನ್ನ ಸೋಲಿಸಿದ್ರು. ಆದರೆ ಈ ಬಾರಿ ಲೆಕ್ಕಾಚಾರಗಳು ಬದಲಾಗಿದ್ದು ಕೇವಲ 5ರಿಂದ 10,000 ಮತಗಳ ಅಂತರದಲ್ಲಿ ಸೋಲು ಗೆಲುವು ಡಿಸೈಡ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಶಿಗ್ಗಾವಿಯಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದ್ದು ಅವರೇ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಅದಕ್ಕೆ ಇಲ್ಲಿ ಕಳೆದ 4 ಬಾರಿಯೂ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇನ್ನು ಈ ಯಾಸಿರ್ ಪಠಾಣ್ ಕಳೆದ ಬಾರಿ ಘಟಾನುಘಟಿ ಅಭ್ಯರ್ಥಿ ಬೊಮ್ಮಾಯಿ ವಿರುದ್ಧವೇ ಸ್ಪರ್ಧೆ ಮಾಡಿ 64,000ಕ್ಕೂ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ರು. ಈ ಬಾರಿ ಅವರ ಪುತ್ರ ಭರತ್ ಚುನಾವಣೆ ಎದುರಿಸಿರೋದ್ರಿಂದ ಮತ್ತು ಮುಸ್ಲಿಮರು ಒಗ್ಗಟ್ಟು ಪ್ರದರ್ಶನ ಮಾಡಿರೋದ್ರಿಂದ ಯಾಸಿರ್ ಪಠಾಣ್ ಕಮಾಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೂ ಗೆಲುವು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದೆ. 2023ರ ಚುನಾವಣೆಯಲ್ಲಿ ಬೊಮ್ಮಾಯಿ ಭರವಸೆ ಕೊಟ್ಟು ಮಾತು ತಪ್ಪಿದ್ದಾರೆ ಅಂತ ಆರೋಪಿಸಿ ಕೆಲವರು ಮುನಿಸಿಕೊಂಡಿದ್ದಾರೆ. ಅಲ್ಲದೆ ಅವರು ಅವರ ಮಗ ಅಂತ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಭರತ್ ಬೊಮ್ಮಾಯಿಗೂ ಈ ಬಾರಿ ಟಫ್ ಫೈಟ್ ಎದುರಾಗಬಹುದು ಅನ್ನೋ ಮಾತಿದೆ. ಬಸವರಾಜ ಬೊಮ್ಮಾಯಿ, ಭರತ್ ಬೊಮ್ಮಾಯಿ ವರ್ಸಸ್ ಇಡೀ ಕಾಂಗ್ರೆಸ್ ಪಕ್ಷ ಆಗಿದೆ. 60 ಜನ MLAಗಳು, 10 ಜನ ಮಿನಿಸ್ಟ್ರುಗಳು ಎಲ್ಲರೂ ಬಂದು ಕ್ಯಾಂಪನ್ನು ಹಾಕಿದರು. ಲಿಟ್ರಲಿ ಬೊಮ್ಮಾಯಿ ವರ್ಸಸ್ ಕಾಂಗ್ರೆಸ್ ಆಗಿದೆ ಈ ಸಂದರ್ಭದಲ್ಲಿ. ಶಿಗ್ಗಾವಿಯಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳು ಜನರಿಗೆ ಹೊಸಬರು. ಇಬ್ಬರಿಗೂ ಕೆಲಸ ಮಾಡಿದ ಅನುಭವವಿಲ್ಲ. ಹಾಗಾಗಿ ಜನ ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳ ಜೊತೆಗೆ ಬೇರೆ ಸಮುದಾಯದ ಮತಗಳೂ ಸಿಕ್ಕರೆ ಕೈ ಅಭ್ಯರ್ಥಿ ಸುಲಭವಾಗಿ ಗೆಲ್ಲಬಹುದು. ಜೊತೆಗೆ ಕಾಂಗ್ರೆಸ್ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಂಬಿಕೊಂಡಿದ್ದು ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ನೋಡಬೇಕಿದೆ. ಆಂತರಿಕ ಮಾಹಿತಿಗಳ ಪ್ರಕಾರ ಇಲ್ಲಿ ಬಿಜೆಪಿಯೇ ಗೆಲ್ಲಬಹುದು ಅನ್ನೋ ಮಾಹಿತಿಯೂ ಈಗಾಗಲೇ ಹೊರಬಿದ್ದಿದೆ.